In a heartfelt tribute to Bengaluru's legacy, 53 remarkable individuals were honored with the Nada Prabhu Kempegowda Award 2025, celebrating the 516th birth anniversary of the city's founder, Nada Prabhu Kempegowda. The ceremony held at the BBMP head office was led by Deputy Chief Minister D.K. Shivkumar, who presented the awards to luminaries for their contributions to Bengaluru's growth and identity. Among the recipients were members of the BBMP Restructuring Committee, who drafted the Greater Bengaluru Governance Act 2024, proposing a bold new governance model for the city. Notable awardees included tennis star Mahesh Bhupati, playback singer Sangeeta Katti, and former bureaucrats B.S. Patil, Siddhaya, Jayakar Jerome, S.R. Umashankar, and V. Ravichandar. Civic activists R.K. Mishra, Padma Shri Balaram, Advocate M.S. Shyam Sundar, cable operator V.S. Patrick Raju, and B.S. Satish Kumar, Deputy Chief of Bureau at the Hindu, Karnataka, were also recognized for their impactful work. Addressing the gathering, D.K. Shivkumar emphasized that the Congress government draws inspiration from Nada Prabhu Kempegowda's vision of progress. He paid homage to three iconic figures: Nada Prabhu Kempegowda, the founder of Bengaluru; Kengal Hanumantayya, who built Vidhana Saudha; and S.M. Krishna, the architect of Vikasa Saudha. Sparking excitement, D.K. Shivkumar announced plans for a 60,000-seater stadium set to elevate Bengaluru's global presence. ಹೊಸದಾಗಿ ಇವತ್ತು ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಅಭಿನಂದನೆಗೆ ಪಾತ್ರರಾದಂಥ ಎಲ್ಲ ಕರ್ನಾಟಕಕ್ಕೆ ಮತ್ತು ರಾಜ್ಯಕ್ಕೆ ಹಾಗೂ ಬೆಂಗಳೂರು ನಗರಕ್ಕೆ ಸೇವೆ ಮಾಡಿದಂಥ ಎಲ್ಲ ಗಣ್ಯರೇ, ಹುಟ್ಟುವಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ, ಆದರೆ ಸತ್ತಾಗ ನಾವೆಲ್ಲ ಭೂಮಿ ಒಳಗಡೆಗೆ ಹೋಗ್ತೀವಿ. ನಮ್ಮ ಸಾಧನೆಗಳು ಯಾವಾಗಲೂ ಕೂಡ ನೆನಪಿರ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಹೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಒಂದು ಮಗು ಹುಟ್ಟುವಾಗ ಆ ಮಗು ಹೇಳ್ತಾ ಇರ್ತದೆ, ಆ ಕುಟುಂಬದವರು ಮತ್ತು ಸಮಾಜ ಬಹಳ ಸಂತೋಷ ಆಚರಣೆ ಮಾಡ್ತಾ ಇರ್ತಾರೆ. ಅದೇ ಮಗು ದೊಡ್ಡದಾಗಿ ಸತ್ತಾಗ ಮಗು ಬಹಳ ಸಂತೋಷದಿಂದ ಇರ್ತದೆ. ಆ ಸೇವೆ ಮಾಡಿದಂಥವ್ರು, ಸಮಾಜ ಅವರ ಮಾಡಿದಂಥ ಸೇವೆಯನ್ನು ಸ್ಮರಿಸ್ಕೊಂಡು ಅಳ್ತಾ ಇರ್ತಾರೆ. ಇದೇ ಹುಟ್ಟಿಗೂ ಸಾವಿಗೂ ಇರೋಂಥ ಒಂದು ದೊಡ್ಡ ವ್ಯತ್ಯಾಸ. ನಾವ್ಯಾರೂ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೆಂಪೇಗೌಡರ ಜಯಂತಿಯನ್ನ 516ನೇ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಹಾಕೊಟ್ಟಂತ ದಾರಿ, ಅವರ ಎಲ್ಲ ವರ್ಗದ ಜನರಿಗೂ ಸಮಾನತೆಯಿಂದ ಯಾವ ದೃಷ್ಟಿಯಿಂದ ಅವರು ಕಾಣ್ತಾ ಇದ್ರು. ಹುಟ್ಟುವಾಗ ಒಕ್ಕಲಿಗನಾಗಿ ಹುಟ್ಟಿದ್ರು ಕೂಡ ವಿಶ್ವ ಮಾನವನ ತತ್ವವನ್ನು ಬೆಳೆಸ್ಕೊಂಡು ಇವತ್ತು ಈ ಕಾರ್ಪೊರೇಷನ್ ಸುತ್ತಮುತ್ತಲು ಇರುವಂತ ಎಲ್ಲ ಭಾಗದಲ್ಲಿ ಅವರ ದೂರ ಆಲೋಚನೆಗಳು ಏನು ಪೇಟೆಗಳನ್ನು ರಚನೆ ಮಾಡಿದ್ರು, ಇವೇ ಅವಕ್ಕೆ ಸಾಕ್ಷಿ ಆಗಿದೆ. ಇವತ್ತು ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ನಾವೆಲ್ಲ ಜನ ಬಂದು ಇಲ್ಲಿ ಗುರ್ಸ್ತಾ ಇದ್ದಾರೆ. ಇಡೀ ಪ್ರಪಂಚದಿಂದ ದೇಶದ ವಿವಿಧ ಮೂಲೆಯಿಂದ ಬಂದು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಸಹಬಾಳ್ವೆಯಿಂದ ಸ್ವೀಕಾರ ಮಾಡಿ ಇವತ್ತು ಬೆಂಗಳೂರು ಈ ಗುಣ, ನಮ್ಮಲ್ಲಿ ಪ್ರಕೃತಿ, ನಮ್ಮಲ್ಲಿ ಧಾರ್ಮಿಕತೆ, ನಮ್ಮಲ್ಲಿ ಸಾಮಾಜಿಕತೆ ಎಲ್ಲ ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಹಿಂದೆ 500 ವರ್ಷದಿಂದ ಕೂಡ ನಾನೇನು ಇವತ್ತು ಬ್ರ್ಯಾಂಡ್ ಬೆಂಗಳೂರು ರಚನೆ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಇವತ್ತು ನಮ್ಮೆಲ್ಲರೂ ಕೂಡ ಈ ಒಂದು ಶಕ್ತಿಯನ್ನ ತುಂಬಿದೆ. ನಾನು ಆಗ ಒಂದು ಮಾತು ಹೇಳಿದ್ದೆ ಹಿಂದೆ, 3 ಕೆಗಳನ್ನ ನಾವು ನೆನೆಸ್ಕೊಳ್ಬೇಕು ಅಂತೇಳಿ. ಒಂದು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂಥವ್ರು,
ಬೆಂಗಳೂರನ್ನು ನಿರ್ಮಾಣ ಮಾಡಿದಂಥವ್ರು, ಒಂದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದವರು, ಎಸ್.ಎಂ. ಕೃಷ್ಣರವರು ವಿಕಾಸಸೌಧ ಮತ್ತು ಉದ್ಯೋಗ ಸೌಧವನ್ನು ಕಟ್ಟಿ ಇಡೀ ವಿಶ್ವಕ್ಕೆ ಬೆಂಗಳೂರನ್ನ ಅವ್ರದೇ ಆದಂಥ ರೀತಿಯಲ್ಲಿ ಪರಿಚಯವನ್ನು ಮಾಡಿಕೊಟ್ಟಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಅಂತೇಳಿ ಹಿಂದೆ ನಾನು ಹೇಳಿದ್ದೆ. ಹೀಗೆ ನಾವು ಬೆಂಗಳೂರನ್ನ ಇವತ್ತು ಏನು ನಮ್ಮ ಕೆಂಪೇಗೌಡರ ಹೆಸರಿನಲ್ಲಿ ನಾವು ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ, ಕಸ ಗುಡಿಸೋರಿಂದ ಹಿಡಿದು ಸ್ವಚ್ಛತೆ ಕಾಪಾಡುವವರಿಂದ ಹಿಡಿದು ಬೆಂಗಳೂರು ನಗರಕ್ಕೆ ರಾಜ್ಯಕ್ಕೆ ಸೇವೆ ಮಾಡಿದಂಥ ಎಲ್ಲ ಹಿರಿಯ ಮುತ್ಸದಿಗಳನ್ನ ಇವತ್ತು ನಾವು ಅಭಿನಂದಿಸ್ತಾ ಇದ್ದೀವಿ. ತಾವೆಲ್ಲ ಗಮನಿಸಿದ್ದೀರಿ, ಮೊದಲನೇ ಹಂತದಲ್ಲಿ ಇವತ್ತು ಏನು ನಮ್ಮ BS ಪಾಟೀಲ್ ರವರು ಇರ್ಬೋದು, ಸಿದ್ದಯ್ಯನವರು ಬರಲಿಲ್ಲ. ಅದಾದ ಮೇಲೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿದ್ದಂಥವ್ರು ನಿಮ್ಮಲ್ಲಿ ಈ ಕಳೆದ ಒಂದು ತಿಂಗಳವರೆಗೂ ಕೂಡ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡಿದಂಥ ನಿವೃತ್ತಿ IAS ಅಧಿಕಾರಿಗಳಿರ್ಬೋದು, ಮತ್ತು ಮಿಶ್ರಾ ಅವರಿರ್ಬೋದು, ಮತ್ತು ಇನ್ನೆಲ್ಲ ಅನೇಕ ಈ ಒಂದು ಸೇವೆ ಮಾಡಿದಂಥವ್ರು. ನಂದಕುಮಾರ್ ಇರ್ಬೋದು, ಜಯಕರ್ ಜಯರಾಮ್ ಇರ್ಬೋದು, ಉಮಾಶಂಕರ್ ಇರ್ಬೋದು, ಮಿಶ್ರಾ ಇರ್ಬೋದು, ಇಂಥವರೆಲ್ಲ ಇವತ್ತು ಸಿದ್ದಯ್ಯನವರು ಆರೋಗ್ಯ ಸರಿ ಇಲ್ಲ ಅಂತ ಬರಲಿಲ್ಲ ಇರ್ಬೋದು. ಹೊಸದಾಗಿ 500 ವರ್ಷಗಳ ಆದಮೇಲೆ ಸ್ಥಾಪನೆ ಮಾಡ್ತಾ ಇರೋಂಥ ಈ ಬೆಂಗಳೂರು, ಗ್ರೇಟರ್ ಬೆಂಗಳೂರಿಗೆ ಅಡಿಪಾಯವನ್ನ ಹಾಕಿದ್ರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಎಷ್ಟು ದಿನ ಇರ್ತೀವೋ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ನಾನಾಗ್ಲಿ ಯಾರಾಗ್ಲಿ ಅವರ ಅವಧಿಯಲ್ಲಿ ಕೊಟ್ಟಂತ ಜವಾಬ್ದಾರಿಯನ್ನ ಯಾವ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟರು ಅಂತ ಹೇಳಿ. ಇಲ್ಲಿ ಹ್ಯಾರಿಸ್ ಅವ್ರಿಗೆ ತಾನೇ ಇದ್ದು ಹೋದ್ರು, ನಾನು ರಿಜ್ವಾನ್ ಅವ್ರನ್ನು ನೆನೆಸ್ಕೊಳ್ಬೇಕಾಗ್ತದೆ. ವಿರೋಧ ಪಕ್ಷದವರೆಲ್ಲ ಒಂದು ಹೌಸ್ ಕಮಿಟಿ ಮಾಡಬೇಕು ಅಂತ ಹೇಳಿದ್ರು. ಆಗ ನಾನು ರಿಜ್ವಾನ್ ಅವ್ರನ್ನ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಅನೇಕ ಶಾಸಕರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಇದಕ್ಕೆ ರೂಪುಗೊಂಡು ನೂತನವಾಗಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿ ನಮ್ಮ ಗವರ್ನರ್ ಅವರು ಕೂಡ ಅಂಕಿತವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಗ್ರೇಟರ್ ಬೆಂಗಳೂರಾಗಿ ಈ ಬೆಂಗಳೂರಿನ ವ್ಯಾಪ್ತಿಯನ್ನೇ ನಾವು ಅಳವಡಿಸ್ಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಇನ್ನೊಂದು ತಿಂಗಳೊಳಗಡೆ ಎಷ್ಟು ನಗರಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಘೋಷಣೆಯನ್ನು ನಾನು ಮಾಡೋನಿದ್ದೇನೆ. ಇವತ್ತು ಯಾರ್ಯಾರಿಗೆ ನಾವು ಅಭಿನಂದಿಸಿದ್ದೇವೆ, ಕಸ ಗುಡಿಸೋದಿಂದ ಹಿಡಿದು ಇಂಜಿನಿಯರಿಂದ ಹಿಡಿದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ರೂಪ ಮಾಡಿಕೊಂಡು ಖಾಸಗಿಯಾಗಿ ವಕೀಲ ವೃತ್ತಿ, ವಾಸ್ತು ಶಿಲ್ಪಿ, ಯೋಗ, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಸಮಾಜ ಸೇವೆ, ಪತ್ರಕರ್ತರು, ಸಂಗೀತ, ನೃತ್ಯ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಅವರ ಸೇವೆಯನ್ನ ಹಿಂದೆ 100 ಜನರಿಗೆ ಕೊಡ್ತಾ ಇದ್ರು. ಆದರೆ ನಾನು ಇದಕ್ಕೆ ಗೌರವನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬರೀ 50ಕ್ಕೆ ಮಾತ್ರ ನಾನು ಸೀಮಿತ ಮಾಡಿದೆ. ಇವತ್ತು ಏನು ಅಧಿಕಾರಿಗಳಿಗೆ ನೌಕರರಿಗೆ ಏನು ಇವತ್ತು 50 ಕೊಟ್ಟಿದ್ದೇವೆ, ಅದಕ್ಕೂ ಕೂಡ 50ಕ್ಕೆ ಸೀಮಿತ ಮಾಡಿ, ಇದು ಯಾರು ರಾಜಕೀಯದಲ್ಲಿ ನಾವು ಯಾರು ಭಾಗಿಯಾಗಲಿಲ್ಲ, ಆಫೀಸರ್ಸ್ಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಅವ್ರಿಗೆ ನಾವು ಇದನ್ನ ಗುರ್ಸುವಂತ ಕೆಲಸ ಅವ್ರವ್ರ ವಲಯದಲ್ಲಿ ಯಾರ್ಯಾರು ಅಂತೇಳಿ. ಕರಿಗೌಡರು ಹೇಳ್ತಾ ಇದ್ರು, ಇಲ್ಲಿ 20 ಕೋಟಿ ಒಬ್ರು ನೌಕರರು 20 ಕೋಟಿ ಹೆಚ್ಚಿಗೆ ಸೇವೆನ ಇದನ್ನ ಕಲೆಕ್ಷನ್ ಟ್ಯಾಕ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಒಂದು 5-6 ಜನ ಹೆಣ್ಮಕ್ಳಿಗೆ ಸ್ವಚ್ಛತೆಯನ್ನು ಕಾಪಾಡಂತ ನಮ್ಮ ಹೆಣ್ಮಕ್ಳನ್ನ ಇವತ್ತು ಪೌರ ಕಾರ್ಮಿಕರಿಗೆ ನಾನೇ ಹೋಗಿ 5-6 ಜನಕ್ಕೆ ಸನ್ಮಾನ ಮಾಡಿದೆ. ಅವರು ಕೂಡ ಅವರ ಅವಧಿಯಲ್ಲಿ ಅವರ ಬದುಕಿನಲ್ಲಿ ನಮ್ಮ ಬದುಕಿಗೆ ಒಂದು ಉತ್ತಮವಾದಂಥ ಜೀವನ ಸಾಗಲಿ ಅಂತೇಳಿ ಇವತ್ತು ಅವರೆಲ್ಲ ನಮ್ಮ ಬದುಕಿನಲ್ಲಿ ಆರೋಗ್ಯಕರಾಗಿರ್ಲಿ ಅಂತೇಳಿ ಸೇವೆ ಮಾಡಿದಂಥ ಆ ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹಳ ಕಷ್ಟ, ದೊಡ್ಡ ಒಂದು ಮಾಫಿಯಾನೇ ಇದೆ, ನನಗೆ ಗೊತ್ತಿದೆ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಎಲ್ಲಿ ಅದಕ್ಕೆ ಬೇರೆ ವಿಚಾರದಲ್ಲಿ ನಾನು ಮಾತಾಡ್ತೇನೆ. ಇವತ್ತು ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳಿರ್ಬೋದು, ನಾನು ಹೇಳೋದು ಪಾರದರ್ಶತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಬೆಂಗಳೂರು ನಗರಕ್ಕೆ ಇವತ್ತು ತಮ್ಮೆಲ್ಲರ ಸೇವೆ ಬಹುಶಃ ಸರ್ಕಾರ ಇವತ್ತು ಗುರುತಿಸಿದೆ. ತಾವು ಯಾವುದೇ ಜಾತಿ, ಯಾವುದೇ ವರ್ಗ, ಯಾವುದೇ ಧರ್ಮ ಅಂಥೇಳಿ ನಾವು ಯಾವುದಕ್ಕೂ ನಾವು ಯೋಚನೆ ಮಾಡಲಿಲ್ಲ. ಇಲ್ಲಿ ಜಾತಿ ಧರ್ಮ ಮುಖ್ಯ ಅಲ್ಲ. ಈ ಪರಿಸರ, ಈ ಭೂಮಿ, ಈ ನೀರು, ಈ ಹವಾ
ಈ ಸೇವೆ ಎಲ್ಲರಿಗೂ ಕೂಡ ಬೇಕಾದದ್ದು. ಎಲ್ಲರೂ ಕೂಡ ಈ ಒಂದು ಬೆಂಗಳೂರು ನಗರ ಇವತ್ತು ಸ್ವೀಕಾರವನ್ನ ಮಾಡಿ ಇದು ಶಾಂತಿಯ ತೋಟ ಅಂತ ಹೇಳಿ ಇವತ್ತು ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇವತ್ತು ಬೆಂಗಳೂರಿಗೆ ಹೆಸರಾಗಿರೋದ್ರಿಂದ ವಿಶ್ವದ ಎಲ್ಲ ಕಡೆ ಕೂಡ ಬೆಂಗಳೂರಿನಲ್ಲೇ ಬದುಕಬೇಕು. ಇವತ್ತು ನಮ್ಮ ರಾಜ್ಯದವರು ಕೂಡ ಗುಲ್ಬರ್ಗಾಲಿರಲಿ, ರಾಯಚೂರಲ್ಲಿ, ಬೀದರ್ಲಿರಲಿ, ಇಲ್ಲ ಮಂಗಳೂರಲ್ಲಿರಲಿ, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊನೆಗೆ ನಾನು ರಿಟೈರ್ಡ್ ಲೈಫನ್ನ ಬೆಂಗಳೂರು ಇದೊಂದು ಶಾಂತಿವಾದಂಥ ತೋಟ, ಈ ತೋಟದಲ್ಲಿ ನಾನೆಲ್ಲ ಬದುಕಬೇಕು ಕೊನೆ ಜೀವನದಲ್ಲಿ ಅಂತೇಳಿ ಎಲ್ಲ ಬಂದು ಇವತ್ತು ಸೇರ್ತಾ ಇದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ನಾವು ಗೌರವದಿಂದ ಕಾಪಾಡಿಕೊಂಡು ಈ ಸೇವೆಯನ್ನ ಬೆಂಗಳೂರು ನಗರ ಇವತ್ತು ಮಾಡ್ತಾ ಇದೆ. ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಇವತ್ತು ದುಡಿತಾ ಇದ್ದಾರೆ. ಬಹಳ ಜವಾಬ್ದಾರಿಯುತವಾಗಿ ನಾನು ಈ ಒಂದು ನಿಷ್ಠೆಯಿಂದ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬೆಂಗಳೂರು ನಗರದ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ನಾವೆಲ್ಲ ನಿರಂತರವಾಗಿ ಅನೇಕ ಹೋರಾಟಗಳನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಜನ ಇವತ್ತು ನಮಗೆ ಒಂದು ದೊಡ್ಡ ಸರ್ಕಾರಕ್ಕೆ 140 ಸೀಟನ್ನು ಕೊಟ್ಟು ಇವತ್ತು ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಟೀಕೆಗಳು ಬರ್ತವೆ, ನಾನು ಅದಕ್ಕೆ ಚಿಂತೆ ಮಾಡೋದಿಲ್ಲ. ಹಿಂದೆ ಹೇಳಿದ್ದೆ ನಾನು, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ. ಹಂಗೆ ನಾವು ಏನು ಮಾಡಿದಂಥ ಕೆಲಸಗಳು ಇವತ್ತು ಉಳ್ಕೊಂಡು ಬರ್ತಾ ಇದೆ. ಮೊದಲನೇ ಬಾರಿಗೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೇನೆ, 1,00,000 ಕೋಟಿ ರೂಪಾಯಿ ಯೋಜನೆಗಳನ್ನ ಬೆಂಗಳೂರು ನಗರದಲ್ಲಿ ಮೆಟ್ರೋ ಇರ್ಬೋದು, BDL ಇರ್ಬೋದು, ನಮ್ಮ ಈ ಒಂದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಸುರಂಗ ಮಾರ್ಗಕ್ಕೆ ಸುಮಾರು 37,000 ಕೋಟಿ ರೂಪಾಯಿ ಅಷ್ಟು, ಫ್ಲೈಓವರ್ಗೆ ಸುಮಾರು ಒಂದು 17-18,000 ಕೋಟಿ ರೂಪಾಯಿ ಅಷ್ಟು, ಹಿಂಗೆ ಮತ್ತು ಪೆರಿಫೆರಲ್ ರಿಂಗ್ ರೋಡ್ಗೆ 26,000 ಕೋಟಿ ರೂಪಾಯಿ ಅಷ್ಟು, ಮತ್ತು ಬೇರೆ ಬೇರೆ ರೀತಿಯ ಸ್ವಚ್ಛತೆಗೆ ಸುಮಾರು 10-15,000 ಕೋಟಿ ರೂಪಾಯಿ ಅಷ್ಟು ಮೀಸಲಾಗಿಟ್ಟು ಇವತ್ತು ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಿಂಗೆ ಅದಲ್ಲದೆ ಇವತ್ತು ನಾವು ಸ್ಟೇಡಿಯಮ್ಮು, ಒಂದೇ ಒಂದು ಸ್ಟೇಡಿಯಂ ಇದೆ, ಇನ್ನೊಂದು ನಮ್ಮ ಕಂಠೀರವ ಸ್ಟೇಡಿಯಂ ಇದೆ, ಇನ್ನೊಂದು ದೊಡ್ಡ ಸ್ಟೇಡಿಯಂ, ಒಂದು 60,000 ಜನಸಂಖ್ಯೆ ಇರುವಂಥ ಸ್ಟೇಡಿಯಂ ಅನ್ನ ಈಗಾಗಲೇ ಬೆಂಗಳೂರು BDA ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಒಂದು ದೊಡ್ಡ ಸ್ಕೈ ಡೆಕ್, ಎಲ್ಲಿಂದ ಹೊರಗಡೆಯಿಂದ ಬಂದಂಥವ್ರು ಯಾವ್ದಾದ್ರು ನೋಡ್ಲಿಕ್ಕೆ ಒಂದು ಆಕರ್ಷಣೀಯವಾದಂಥ ಜಾಗ ಇಲ್ಲ, ಅದಕ್ಕೂ ಕೂಡ ಈಗಾಗಲೇ ಸ್ಕೈ ಡೆಕ್ಗೆ ಕೆಲವು ಜಾಗದ ವ್ಯತ್ಯಾಸ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಯಾಕೆಂದ್ರೆ ಟೆಕ್ನಿಕಲ್ ರೀಸನ್ನು ನಮ್ಮ ಏರ್ಪೋರ್ಟ್ ಅವ್ರು ಒಪ್ಕೊಳ್ಬೇಕು, 20 ಕಿಲೋಮೀಟರ್ ದೂರದಲ್ಲಿ ಇರಬೇಕು. ಆ ದೃಷ್ಟಿಯಿಂದ 3-4 ಜಾಗಗಳು ಕೆಲವು ಶಿಫ್ಟ್ ಆಗ್ತಾ ಇದೆ. ಅದನ್ನು ಕೂಡ ಈಗಾಗಲೇ ನಾವು ನಮ್ಮ ಬದ್ಧತೆಯನ್ನು ಈಗಾಗಲೇ ನಮಗೆಲ್ಲ ತೋರಿಸಿದ್ದೇವೆ. ಬಹುಶಃ ಸದ್ಯದಲ್ಲೇ ನಮ್ಮ ಕೆಲವು ದಿನಗಳಲ್ಲೇ ಆ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಯೋಜನೆಗಳನ್ನು ನಾವು ತಯಾರು ಮಾಡ್ಕೊಳ್ತಾ ಇದ್ದೇವೆ. ಜನರ ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ, ಇಲ್ಲ ಮರದಲ್ಲಿ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ಮಾರುಕಟ್ಟೆಯಲ್ಲೂ ಕೂಡ ಸಿಗುವುದಿಲ್ಲ. ಜನರ ಹೃದಯದಲ್ಲಿ ಮಾತ್ರ ಜನರು ಸಿಗ್ತದೆ. ನಾವು ಮಾಡಿದಂಥ ಕೆಲಸಗಳನ್ನ ಕಣ್ಣಲ್ಲಿ ನೋಡಿದಾಗ ಮಾತ್ರ, ಈ ಕಿವಿಲ್ ಕೇಳಿದ್ರೆ ಏನು ಅರ್ಥ ಆಗೋದಿಲ್ಲ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಿದ್ದೆ ನಾನು, ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ಸಂದರ್ಭದಲ್ಲಿ ಕೇಳ್ತಾನೆ, ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ ಅಂತೇಳಿ. ಅವನು 4 ಬೆರಳು ಅಂತ ಹೇಳ್ತಾನೆ. ಯಾರು? ಬೀರ್ಬಲ್ ಅಕ್ಬರ್ಗೆ. ಹೆಂಗೆ ಅಂತ ಕೇಳ್ತಾನೆ, ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತೇಳಿ ಕಿವಿಯಿಂದ ಇಟ್ಕೊಂಡು ಹೇಳ್ತಾರೆ. ಹಂಗೆ ಇವತ್ತು ನಮ್ಮ ಈ ಅಧಿಕಾರಿಗಳು ಏನು ಇಲ್ಲಿ ನಿಮ್ಗೆ ಸೇವೆ ಮಾಡಿದ್ದಾರೆ, ಇಲ್ಲಿ ಜೈಕರ್ ಜಯರಾಮ್ ಇದ್ದಾರೆ. ಕಳೆದ 18-20 ವರ್ಷದಿಂದ ನಮ್ಮ ರಾಜ್ಯದಲ್ಲಿ BDA ಕಮಿಷನರ್ ಆಗಿ ಹೆಬ್ಬಾಳ್ ಫ್ಲೈಓವರ್ನ ತೀರ್ಮಾನ ಮಾಡಿ ಈ 3-4 ಏನು ಹೊಸ ಲೇಔಟ್ಗಳನ್ನ ನಾವು ಕೊಟ್ಟಿಲ್ಲ, ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ, ಅವತ್ತು ನೋಟಿಫಿಕೇಶನ್ ಮಾಡಿದಂಥ ಒಬ್ಬ ಹಿರಿಯ ಅಧಿಕಾರಿಗಳು BS ಪಾಟೀಲ್ ರವರು ನಮ್ಮ ಚೀಫ್ ಸೆಕ್ರೆಟರಿ ಆಗಿ ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರು. ಹಿಂಗೆ ಎಲ್ಲ ಇದ್ದ ಹಿರಿಯ ಅಧಿಕಾರಿಗಳೆಲ್ಲ ಇವತ್ತು ನಿಮ್ಮ ಮುಂದೆ ಬಂದು ಇಲ್ಲಿ ಕೂತಿದ್ದಾರೆ. ಇದಲ್ಲದೆ ಉಮಾಶಂಕರ್ ಅವ್ರು ಇರ್ಬೋದು, ಮಿಶ್ರಾ ಇರ್ಬೋದು, ಸಂಗೀತ ಕಟ್ಟಿ ಇರ್ಬೋದು, KM ನಾಗರಾಜ್ ಇರ್ಬೋದು, ಎಲ್ಲರೂ ಕೂಡ ಶಾಂತ್ ಇವರು ಹೋದ್ರು. ರಾಜಗೋಪಾಲ್ ಅವರು ನಮ್ಮ ಇಂಡಸ್ಟ್ರೀಸ್ ನಮ್ಮ ಕೈಗಾರಿಕಾ ಕ್ಷೇತ್ರದಿಂದ, ಡಾಕ್ಟರ್ ವೆಂಕಟಪ್ಪನವರು 15 ಕೋಟಿ ರೂಪಾಯಿ ವೆಚ್ಚ ಮಾಡಿ ಚನ್ನಪಟ್ಟಣದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟಲ್ ನಡೆಸಿ ಚನ್ನಪಟ್ಟಣದಲ್ಲಿ ಉಚಿತವಾಗಿ 15 ಕೋಟಿ ರೂಪಾಯಿ ವೆಚ್ಚ ಮಾಡಿ CSR ಶಾಲೆಯನ್ನು ಇವತ್ತು ಕಟ್ಟಿ ಸರ್ಕಾರಕ್ಕೆ ಇವತ್ತು ದಾನ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಇವತ್ತು ನಾವು ಗುರುಸಿ ಇಲ್ಲಿ ನಾವು ಸೇವೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇನೆ. ಗುರುಸಿ ನಾವು ಸೇವೆಯನ್ನು ಮಾಡೋದನ್ನ ನಾವು ಗುರುಸ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ನಾನು ಹೆಚ್ಚಿಗೆ ಜಾಸ್ತಿ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಎಲ್ಲ ಸಮುದಾಯಗಳು ಒಟ್ಟಾಗಿ ಇವತ್ತು ನಾವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಬೆಂಗಳೂರು ಸುತ್ತಲೇ ಏನು ಹಿಂದೆ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿಗೆ ಹೊಸ ರೂಪ ತರಬೇಕು. ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ಆದಮೇಲೆ
ಇನ್ನ ಏನೇನು ಬೆಂಗಳೂರು ಬೆಳೀತಾ ಇದೆ ಅದಕ್ಕೆ ಹೊಸ ರೂಪವನ್ನು ಕೊಡಬೇಕು. BMRD ವ್ಯಾಪ್ತಿಯಲ್ಲಿ ಒಂದೇ ರೂಪವನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಇವತ್ತು ಎಲ್ಲ ವರ್ಗಕ್ಕೆ ಈಗ ಯೋಗ ಕೂಡ ಮಾಡಿದಂತ ಸುಮಾರು 3-4 ಜನರಿಗೆ ನಾವು ಸನ್ಮಾನ ಮಾಡ್ದ. ಯೋಗಿ ಎಂಬುವರು ಕರೆಸ್ಕೊಳ್ಳೋಕ್ಕಿನ್ನ ಉಪಯೋಗಿ ಅಂತ ಕರ್ಸ್ಕೊಂಡಾಗ ಮಾತ್ರ ಒಬ್ಬ ಮನುಷ್ಯನಿಗೆ ಒಂದು ಗೌರವನ ಬರ್ತದೆ. ಹಂಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ಭಗವಂತ ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇದ್ದಾಗಿರ್ಬೋದು, ಸಮಾಜ ಸೇವೆ ಇರ್ಬೋದು. ನಮ್ಮ ಬದುಕಿನಲ್ಲಿ ಯಾರಿಗೂ ಕೂಡ ನಾವೇನು ಮೆಚ್ಚಬೇಕಾಗಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ನಾವು ಒಪ್ಪಿಸ್ಕೊಂಡ್ರೆ, ಆ ರೀತಿ ನಾವು ಸೇವೆಯನ್ನ ಮಾಡಿದ್ರೆ, ಆತ್ಮಸಾಕ್ಷಿ ಒಪ್ಪೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಮಾಧಾನ ಒಬ್ಬ ವ್ಯಕ್ತಿಗೆ ಇಲ್ಲ ಅನ್ನೋದಂತೂ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ಕುಟುಂಬದವರೆಲ್ಲ ಬಂದಿದ್ದೀರಿ. ತಮ್ಮ ಕುಟುಂಬದವರು ಮಾಡಿದಂಥ ಸೇವೆನ ತಾವು ಕೂಡ ಸ್ಮರಿಸ್ಕೊಂಡು ಬಹಳ ಸಂತೋಷ. ಅಭಿನಂದನೆಗೆ ಪಾತ್ರದಂಥ ಸಂದರ್ಭದಲ್ಲಿ ಇವತ್ತು ಸ್ಟೇಜ್ ಮೇಲೆ ನಾನು ನೋಡ್ತಾ ಇದ್ದೆ. ನಾನು ಅವ್ರಿಗೆ ಸನ್ಮಾನ ಮಾಡೋಂಥ ಸಂದರ್ಭದಲ್ಲಿ, ಭಾವಚಿತ್ರ ಕೊಟ್ಟ ಸಂದರ್ಭದಲ್ಲಿ ಅವರ ಮುಖದಲ್ಲಿ ನಗು, ಸಂತೋಷ ಎಷ್ಟಿತ್ತು ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ DVGದು ಒಂದು ಕವನ ನನಗೆ ನೆನಪತ್ತು. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ಕೇಳುತ್ತ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ನಗುತ್ತ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿ ನೀವೆಲ್ಲ ನಗನಗ್ತಾ ಬಹಳ ಸಂತೋಷದಿಂದ ಇವತ್ತು ತಮ್ಮ ಬದುಕಿನಲ್ಲಿ ಕರ್ನಾಟಕ ಸರ್ಕಾರ, ಇದು DK ಶಿವಕುಮಾರ್ ಆಯ್ಕೆ ಅಲ್ಲ, ಇದು ಕರ್ನಾಟಕ ಸರ್ಕಾರದ ಆಯ್ಕೆ, ಗ್ರೇಟರ್ ಬೆಂಗಳೂರಿನ ಆಯ್ಕೆ. ತಮ್ಮ ಸೇವೆಯನ್ನ ನಾವು ಯಾವುದೇ ವಿಚಾರದಲ್ಲಿ, ವಾಸ್ತುಶಿಲ್ಪಿಗಳಿರ್ಬೋದು, ಆರ್ಕಿಟೆಕ್ಟರ್ ಇರ್ಬೋದು, ಇಲ್ಲ ಜ್ಯೋತಿಷಿಗಾರ, ಒಬ್ರಿಗೆ ಜ್ಯೋತಿಷಿಗಾರಿಗೂ ಕೊಟ್ಟಿದ್ದೇವೆ, ಡಾಕ್ಟರ್ಸ್ಗಳಿಗೂ ಕೊಟ್ಟಿದ್ದೇವೆ, ಇಂಜಿನಿಯರ್ಸ್ಗೂ ಕೊಟ್ಟಿದ್ದೇವೆ, ಮಾಧ್ಯಮಕ್ಕೂ ಕೊಟ್ಟಿದ್ದೇವೆ. ಎಲ್ಲ ರಂಗದಲ್ಲೂ ಕೂಡ ಇವತ್ತು ಆಯ್ಕೆಯನ್ನ ಮಾಡಿದ್ದೇವೆ. ಇನ್ನ ಬಹಳ ಜನ ಅರ್ಹರು ಇದ್ರು, 106 ಜನ ಇದ್ರು. 300 ಜನ ನಮ್ಮ ರಾಮಲಿಂಗಾರೆಡ್ಡಿ ಅವರು ರೆಕಮೆಂಡ್ ಮಾಡಿದ್ರು, 300 ಜನ ಅದೊಂದು ಸಮಿತಿ ಪ್ರಕಾರ. ನಾನು ಅದನ್ನ ಕಡಿಮೆ ಮಾಡಿ 50ಕ್ಕೆ ನಾನು ಸೀಮಿತವನ್ನು ಮಾಡಿ ಇದಕ್ಕೆ ಒಂದು ಗೌರವ ಇರಬೇಕು ಅಂತೇಳಿ ಇವತ್ತು ಬೆಳಗ್ಗೆ ಕೆಂಪೇಗೌಡ ಭವನವನ್ನ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿಗಳು, ನಿರ್ಮಲಾನಂದ ಶ್ರೀಗಳು, ದೇಶಿಕೇಂದ್ರ ಶ್ರೀಗಳು, ನಮ್ಮ ಮೈಸೂರಿನವರು, ಹಂಗೆ ಸ್ಫಟಿಕಪುರಿ ಶ್ರೀಗಳು ಅವರೆಲ್ಲ ಬಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನ 5 ಎಕರೆ ಕೆಂಪೇಗೌಡ ಭವನವನ್ನ ಭೂಮಿ ಪೂಜೆಯನ್ನ ಕೂಡ ಮಾಡಿ ಬಹಳ ವಿಜೃಂಭಣೆಯಿಂದ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಭವನದಲ್ಲಿ ಇವತ್ತು ಬೆಳಗ್ಗೆ ಉದ್ಘಾಟನೆ ಆಯಿತು. 7 ಕಡೆ 7 ಗೋಪುರದಿಂದ ದೊಡ್ಡ ಮೆರವಣಿಗೆಯಲ್ಲಿ ಇವತ್ತೆಲ್ಲ ನಮ್ಮ ಶಾಸಕರುಗಳೆಲ್ಲ ಹೋಗಿ ಮೆರವಣಿಗೆಯನ್ನು ನಡೆಸಿದ್ರು. ಅನೇಕ ಸಂಘಟನೆಗಳು ಇವತ್ತು ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮವನ್ನು ರೂಪಿಸಿದ್ರು. ಆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಕ್ಕೆ ನಾನು ಬಯತಾ ಇದ್ದೇನೆ. ನಾನೀಗಾಗಲೇ ಹೇಳ್ದಂಗೆ BDA ವತಿಯಿಂದ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳ್ದಂಗೆ 60,000 ಕೆಪಾಸಿಟಿಯ ಸ್ಟೇಡಿಯಂಗೆ ಹೊಸ ವಿನ್ಯಾಸವನ್ನು ರೂಪಿಸಲಿಕ್ಕೆ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟದ್ದು ಕೂಡ, ಈ ಒಂದು ಹೊಸ ಅನೌನ್ಸ್ಮೆಂಟ್ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ, ತಮ್ಮೆಲ್ಲರ ಸಲಹೆಗಳಿರಲಿ. ತಪ್ಪುಗಳು ಆಗ್ಬೋದು, ನಾನು ನಿಷ್ಠುರವಾಗಿ ಕೆಲವು ಸಂದರ್ಭದಲ್ಲಿ ಮಾತಾಡ್ಬೋದು, ಮಾಧ್ಯಮಗಳು ಬೇಕಾದಷ್ಟು ನಮ್ಮನ್ನ ಛೇಡಿಸ್ಬೋದು, ಬೇಕಾದಷ್ಟು ಟೀಕೆಗಳು ಮಾಡ್ಬೋದು. ಆದರೆ ನಾನು ಬಹಳ ಸಂತೋಷದಿಂದ ಮಾಧ್ಯಮಗಳು ಏನೇ ಟೀಕೆ ಮಾಡಲಿ, ಏನೇ ನಮ್ಮ ತಪ್ಪುಗಳನ್ನ ಕಂಡಿಡಿದ್ರು ಕೂಡ ಬಹಳ ಸಂತೋಷದಿಂದ ಅದು ನಮ್ಮನ್ನ ತಿದ್ದಲಿಕ್ಕೆ ಹೇಳ್ತಾರೆ ಅನ್ನೋದನ್ನ ಭಾವನೆಯಿಂದ ಇಟ್ಕೊಂಡು ಸಮಾಜದ ಸೇವೆಯನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಒಂದು ಗುರಿಯನ್ನ ಮುಟ್ಟಬೇಕು. ಬೆಂಗಳೂರು ನಗರವನ್ನ, ಒಂದು ಬಲಿಷ್ಠವಾದಂಥ ಬೆಂಗಳೂರನ್ನ, ಶಾಂತಿ ಪ್ರಿಯವಾದಂಥ ಬೆಂಗಳೂರನ್ನ, ಗ್ರೀನರ್ ಬೆಂಗಳೂರನ್ನ, ಬ್ಲೂ ಬೆಂಗಳೂರನ್ನ, ಒಂದು ಪರಿಶುದ್ಧವಾದಂಥ ವಾತಾವರಣ ನಿರ್ಮಾಣ ಮಾಡಿ ಒಂದು ಶಾಂತಿಯ ತೋಟವನ್ನ ನಿರ್ಮಾಣ ಮಾಡಂತ ಸಹಕಾರ ಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ, ವಿಶೇಷವಾಗಿ ನನ್ನ ಅಧಿಕಾರಿ ಮಿತ್ರರಿಗೆ ಇವತ್ತು ಸುಮಾರು ಬೆಳಗ್ಗೆ ಸಾಯಂಕಾಲ ಹಗಲು ರಾತ್ರಿ ಎಂದೇ 24/7 ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಇಲಾಖೆಯ ಒಬ್ಬ ಮಂತ್ರಿಯಾಗಿ, ಈ ರಾಜ್ಯದ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮತ್ತು ಈ ಬೆಂಗಳೂರಿನ ನಾನೊಬ್ಬ ನಾಗರಿಕನಾಗಿ ಅವ್ರಿಗೆ ತುಂಬ ಹೃದಯದಿಂದ ನಾನು ಮತ್ತು ರಾಮಲಿಂಗಾರೆಡ್ಡಿ ಅವರು ಮತ್ತೆಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯ ಅಭಿನಂದನೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರೂ ಕೂಡ ಶುಭವಾಗಲಿ. ತಮ್ಮ ಬದುಕಿನಲ್ಲಿ ಇನ್ನ ಸಾರ್ಥಕವಾದ ಜೀವನವನ್ನು ನಡೆಸಬೇಕು ಅಂತೇಳಿ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.